ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ಸ್ಪೆಷಲ್ ಆದಂತಹ ಹಪ್ಪಳದ ಟೇಸ್ಟ್ ಇರುವಂತಹ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ಹಪ್ಪಳದ ಹಾಗೆ ಪಳ್ಳಾಗಿರುವಂತಹ, ಖಡಕ್ಕಾಗಿರುವಂತಹ, ಟೇಸ್ಟಿಯಾಗಿರುವಂತಹ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಸ್ಪೆಷಲ್ಲಾಗಿ ಈ ರೊಟ್ಟಿನ ನಾನು ಇವತ್ತು ಮಾಡಿದ್ದೀನಿ ನೋಡಿರಿ. ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನೋಡಿರಿ. ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಇಲ್ಲಿ ನೋಡಿರಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸೇರಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ನಾನು ಮೆಜರ್ಮೆಂಟನ್ನು ತೋರಿಸ್ತೀನಿ ನೋಡಿರಿ. ಈಗ ಫಸ್ಟ್ ನಾವು ಜಿಗಿಟ್ ಹಾಕ್ಕೊಳ್ಳೋಣ. ಈಗ ನೋಡಿ ಒಂದು ಪಾತ್ರೆನ ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ರಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೊಸದಾಗಿ ಮಾಡೋರ್ಗೂ ಕೂಡ ಈಸಿಯಾಗಿರುತ್ತೆ ನೋಡಿರಿ. ಈಗ 1 ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಆಮೇಲೆ ನೋಡಿರಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇದು ಸ್ವಲ್ಪ ಬಿಸಿ ಆಗಲಿ. ಚೆನ್ನಾಗಿದು ನೀರು ಬಾಯ್ಲ್ ಆಗಬೇಕು ನೋಡಿರಿ. ಇಲ್ಲಿ ಅರಿಶಿನ ಪುಡಿ, ಉಪ್ಪು ಮತ್ತು ನೀರು ಸ್ವಲ್ಪ ಬಾಯ್ಲ್ ಆಗಲಿ. ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಬರೋಣ. ಖಾರಕ್ಕೆ ನೋಡಿರಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಆಮೇಲೆ 1-2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತರಿಯಾಗಿರಬಾರ್ದು, ನೈಸಾಗಿರಬೇಕು. ಯಾಕಂದರೆ ರೊಟ್ಟಿ ಜೊತೆ ನಾವು ಲಟ್ಟಿಸ್ಬೇಕಾದ್ರೆ ಅದು ಮಧ್ಯಕ್ಕೆ ಸಿಗ್ತಾ ಇರಬಾರ್ದು ನೋಡಿರಿ. ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ. ಸೇಮ್ ಹಪ್ಪಳ ಥರನೇ ಇರುತ್ತೆ, ಆದರೆ ಇದು ಎಣ್ಣೆಯಲ್ಲಿ ಕರಿಯೋದಲ್ಲ. ಜೋಳದ ರೊಟ್ಟಿ ಥರ ನಾವು ಇದನ್ನು ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು ನೋಡಿರಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಬೀಜ ಎಲ್ಲ ಇರಬಾರ್ದು. ಈ ರೀತಿ ಗ್ರೈಂಡ್ ಮಾಡಿ ತಗೊಳ್ರಿ. ಮೆಣಸಿನ್ಕಾಯಿ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಈಗ ಇಲ್ಲಿ ನೋಡಿರಿ ನೀರು ಬಾಯ್ಲ್ ಆಗ್ತಾಯಿದೆ. ಅರಿಶಿನ ಪುಡಿ, ಉಪ್ಪು ಹಾಕಿದಂಥ ನೀರು 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನೋಡಿರಿ ಖಾರಕ್ಕೆ ನಾನಿಲ್ಲಿ 1-2 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇವಾಗೇನು ಗ್ರೈಂಡ್ ಮಾಡ್ಕೊಂಬಂದಿವೋ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಸ್ಪೈಸಿ ಜಾಸ್ತಿ ಇಷ್ಟ ಅನಿಸಿದರೆ ನೀವು 1 ಸ್ಪೂನ್ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಸೇರು ಹಿಟ್ಟಿಂದು ರೊಟ್ಟಿ ಮಾಡ್ತಾಯಿದ್ದೀನಿ ನಾನು, ಹಾಗಾಗಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ ನೋಡಿರಿ. ತುಂಬ ರುಚಿಯಾಗಿರುತ್ತೆ. ನಾವು ಬೆಳ್ಳುಳ್ಳಿ ಅದೆಲ್ಲ ಹಾಕಿರೋದ್ರಿಂದ ಘಮ 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 ಅಂತಿರುತ್ತೆ ನೋಡಿರಿ. ಈಗ ಇದಕ್ಕೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡು ಹಾಕಿರಿ. ನೀರು ಚೆನ್ನಾಗಿ ಕುದ್ದ ಮೇಲೇ ಹಾಕಿರಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೇ ಹಿಟ್ಟು ಜಿಗಿಯಾಗಿ ಬರುತ್ತೆ. ಇಲ್ಲ ಅಂದರೆ ನೋಡಿರಿ ಇದು ಪರ್ಫೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ರಿ. ಆಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಹಿಟ್ಟನ್ನು ಹಾಕಿರಿ. ಇದನ್ನು ಈ ರೀತಿ ನಿಧಾನವಾಗಿ ತಿರುಗಿಸ್ರಿ ನೋಡಿರಿ. ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೇನಾದರೂ ನೀರು ಜಾಸ್ತಿ ಅನಿಸಿದ್ರೆ ಹಿಟ್ಟನ್ನು ಇನ್ನೂ 1 ಅರ್ಧ ಕಪ್ಪಷ್ಟು ಹಾಕಿರಿ. ಅಥವಾ ಏನಾದರೂ ಇದು ಬ್ಯಾಟ್ರ್ ಗಟ್ಟಿ ಅನಿಸಿದ್ರೆ 1 ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನೀವು ಇದನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ರಿ ನೋಡಿರಿ. ಈ ಥರ ತಿರುಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದರಲ್ಲಿ ಏನು ನಿಮಗೆ ಇದು ಅನಿಸಲ್ಲ, ಎಫೆಕ್ಟ್ ಅನಿಸಲ್ಲ. ಏನಾದರೂ ಗಂಟು ಇಲ್ದಿರೋ ರೀತಿ ಕಲಿಸ್ಕೊಳ್ರಿ ಅಷ್ಟೇ. ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಸ್ವಲ್ಪ ನೀರಾದರೆ ಹಿಟ್ಟು ಸೇರಿಸ್ಕೊಳ್ರಿ. ಅಥವಾ ತುಂಬ ಗಟ್ಟಿ ಅನಿಸಿದ್ರೆ 1 ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ರಿ ನೋಡಿರಿ. ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನೀಗ ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಯಾಕಂದರೆ ನಾವು ಹಿಟ್ಟನ್ನು ನಾದ್ಕೊಳ್ಳೋದಿರುತ್ತೆ, ಹಾಗಾಗಿ ಬಿಸಿಯಾಗಿ ನಾದೋಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಒಂದು 5-10 ನಿಮಿಷ ಇದನ್ನು ಕಂಪ್ಲೀಟಾಗಿ ಕೂಲಾಗಲಿ. ಇಲ್ಲಿ ನೋಡಿರಿ ತಣ್ಣಗಾಗಿದೆ ಪೂರ್ತಿಯಾಗಿ. ಈಗ ಇದನ್ನು ಫ್ಲೋರ್ ಮೇಲೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ರೊಟ್ಟಿ ಬಡಿಯೋ ಮನೆ ಇದ್ದರೆ ನೀವು ಅದ್ರ ಮೇಲೇ ನಾದ್ಕೋಬೋದು. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಮಾಡ್ತೀನಿ ನೋಡಿರಿ. ಹೊಸದಾಗಿ ಕಲಿಯೋರು ಈ ರೀತಿ ಮಾಡಿ ನೋಡಿರಿ, ತುಂಬ ಇಷ್ಟಪಡ್ತಾರೆ. ಆಮೇಲೆ ಸಂಕ್ರಾಂತಿಗೆ ಈ ರೊಟ್ಟಿನ ಮಾಡಿದ್ರೆ ನೋಡಿರಿ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆನೂ ನೀವು ತಿನ್ಬೋದು. ಪಲ್ಯ ಜೊತೆ ತಿನ್ಬೋದು, ನೀವು ಇದನ್ನು ಹಾಗೇನೂ ತಿನ್ಬೋದು ನೋಡಿ. ಈ ರೀತಿ ನಾದ್ಕೊಳ್ರಿ. ಫಸ್ಟ್ ಇದನ್ನು ಚೆನ್ನಾಗಿ ಹದವಾಗಿ ನಾದ್ಕೊಳ್ರಿ. ಆಮೇಲೆ ಒಣ ಹಿಟ್ಟನ್ನು ಹಾಕಿಬಿಟ್ಟು ನಾದ್ರಿ ನೋಡಿ. ಚೆನ್ನಾಗಿ ಇದನ್ನು ನಿಮಗೆ ಎಷ್ಟು ನೀವು ರೊಟ್ಟಿ ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನಾದ್ಕೋಬೇಕು.
ಅತಿಯಾಗಿ ಒಣ ಹಿಟ್ಟನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಜಿಗಿ ಕಡಿಮೆ ಆದರೆ ನಿಮಗೆ ಲಟ್ಸೋಕೆ ಬರೋದಿಲ್ಲ. ನೀವೇನಿದು ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ಲ, ಕೈಯಲ್ಲಿ ಚೆನ್ನಾಗಿ ಜಿಗಿ ನೋಡ್ಕೊಂಬಿಟ್ಟು ಹಿಟ್ಟನ್ನು ಹಾಕಿರಿ. ತುಂಬ ಹಿಟ್ಟನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನಾನಿಲ್ಲಿ 2 ಕಪ್ಪಷ್ಟು ಹಿಟ್ಟನ್ನು ಹಾಕಿದ್ದೀನಿ ನೋಡಿರಿ. ಸುಮಾರು ಅಳತೆ ಮಾಡಿ ಹಾಕಿದ್ರೆ 1-2 ಕಪ್ಪಷ್ಟು ಆಗುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಸ್ವಲ್ಪ ಗಟ್ಟಿಯನ್ನು, ತುಂಬ ಮೆದುವಾಗಿನೂ ಅಲ್ಲ, ಆ ರೀತಿ ಹಿಟ್ಟನ್ನು ನಾದ್ಕೋತೀನಿ. ಈ ಹಿಟ್ಟನ್ನು ಹೇಗೆ ಚೆನ್ನಾಗಿ ನೀವು ನಾದ್ತಿರೋ ಆ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಕಟ್ಟಾಗೋದಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ, ರೊಟ್ಟಿ ಮಾಡಬೇಕಾದ್ರೆ ಎಡ್ಜಸ್ಸಲ್ಲಿ ಈ ಥರ ಸ್ಕ್ರ್ಯಾಚ್ ಕಟ್ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ನೋಡಿರಿ, ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ್ಕೋಬೇಕು. ಹಿಟ್ಟನ್ನು ಹೇಗೆ ಹದವಾಗಿ ನಾದ್ಕೋತೀವೋ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ತುಂಬ ನೀರಾಗೂ ಮೆತ್ತಗೂ ನಾದ್ಕೋಬಾರ್ದು, ತುಂಬ ಗಟ್ಟಿಯಾಗೂ ನಾದ್ಕೋಬಾರ್ದು. ನಾನಿಲ್ಲಿ ಪರ್ಫೆಕ್ಟಾಗಿ ನಾದಿ ತೋರಿಸ್ತೀನಿ ನೋಡಿರಿ. ನೋಡಿ, ಈ ರೀತಿ ಹದವಾಗಿರಬೇಕು. ಎಲ್ಲ ಹಿಟ್ಟನ್ನು ನಾದಿದ ಮೇಲೆ ಈ ಥರ ನೋಡಿರಿ, 2 ಕೈಯಿಂದ ತುಂಬ ಚೆನ್ನಾಗಿದ್ದನ್ನು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಯಾವ ಹದದಲ್ಲಿ ಇರಬೇಕು ಲಟ್ಟಿಸ್ಬೇಕಾದ್ರೆ ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿರಿ. ಸೂಪರಾಗಿದೆ, ಸೇಮ್ ಹಪ್ಪಳದ ಹಿಟ್ಟಿನ ಥರನೇ ರೆಡಿಯಾಗಿದೆ ನೋಡಿ. ಈ ರೀತಿ ಇರಬೇಕು ನೋಡಿರಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ನೀರಾಗೂ ಇಲ್ಲ. ನಾನು ಈ ಥರ ಕಟ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಜಿಗಿ ಬರುತ್ತೆ ನೋಡಿರಿ. ಈ ರೀತಿ ಇದ್ದರೆ ರೊಟ್ಟಿ ಹರಿಯೋದಿಲ್ಲ. ಆಮೇಲೆ ನೀವು ಹೆಂಗೆ ಲಟ್ಸಿದ್ರೂ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಕಲಿಯೋರಿಗೆ ಇದು ಬೆಸ್ಟ್ ಟಿಪ್ಸ್ ನೋಡಿರಿ. ಈ ರೀತಿ ಮಾಡ್ಕೊಳ್ರಿ. ನಾನಿಲ್ಲಿ ಚಪಾತಿ ಲಟ್ಟಣಿಗೆಗೆ ಹಾಳಿನ ಹೇಗೆ ಸುತ್ತೋದು ಅಂತ ಲಾಸ್ಟ್ ರೊಟ್ಟಿ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅದೇ ಲಟ್ಟಣಿಗೆ ತೊಗೊಂಡು ನಾನು ರೊಟ್ಟಿ ಮಾಡ್ತೀನಿ. ಇಲ್ಲಿ ನೋಡಿರಿ, ಎಳ್ಳು ಹಚ್ಚೋದಕ್ಕೆ ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು. ಇವತ್ತು ಎಳ್ಳು ಹಚ್ಚಿದಂತಹ ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಲ್ವ, ಈ ಥರ ಎಳ್ಳಿನಲ್ಲಿ ಅದ್ಕೊಂಬಿಡ್ರಿ. ಒಂದು ಪ್ಲೇಟಲ್ಲಿ ತೊಗೊಳ್ರಿ ಎಳ್ಳನ್ನು. ಒಂದು ಪ್ಲೇಟಲ್ಲಿ ತೊಗೊಂಡು ರೊಟ್ಟಿ ಹಿಟ್ಟನ್ನು ಅದಕ್ಕೆ ಅದ್ಕೊಂಬಿಡ್ರಿ. ಒಂದು ನಿಂಬೆ ಹಣ್ಣಿನ ಗಾತ್ರದ ಸೈಜ್ನಲ್ಲಿ ತೊಗೊಳ್ರಿ ಹಿಟ್ಟು. ಅದರಲ್ಲಿ ಅದ್ದಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿರಿ, ಅಂದರೆ ಉದುರೋದಿಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಮೇಲೆಯಿಂದ ಈ ಥರ ಪ್ರೆಸ್ ಮಾಡಿ ಆಮೇಲೆ ನೋಡಿರಿ, ಈ ಥರ ಚಪಾತಿ ಲಟ್ಸೋದು ಇರ್ತಲ್ಲ ಲಟ್ಟಣಿಗೆ, ಅದರಲ್ಲಿಂದ ಲಟ್ಟಿಸ್ಕೊಳ್ರಿ. ಈ ಲಟ್ಟಣಿಗೆಗೆ ಹೇಗೆ ಕವರ್ ಸುತ್ತೋದು ಅಂತ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಲಾಸ್ಟ್ ಜೋಳದ ರೊಟ್ಟಿ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್, ಅದರಲ್ಲಿ ನೀವು ನೋಡ್ಬೋದು. ಈ ಥರ ಪ್ಲಾಸ್ಟಿಕ್ ಕವರ್ ಸುತ್ತಿ ಲಟ್ಸೋದ್ರಿಂದ ನೋಡಿರಿ ಸ್ವಲ್ಪನೂ ಕಟ್ಟಾಗೋದಿಲ್ಲ. ಆಮೇಲೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಎಡ್ಜಸ್ಟನ್ನು ಲಟ್ಟಿಸ್ತಾ ಹೋಗ್ರಿ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ನೋಡಿ. ಯಾಕಂದರೆ ಎಡ್ಜಸ್ಟ್ ಅಷ್ಟೇ ಯಾಕೆ ಲಟ್ಟಿಸ್ಬೇಕು ಅಂದರೆ ಮಧ್ಯದಲ್ಲಿ ತೆಳುವಾಗುತ್ತೆ, ಕೆಲವೊಬ್ಬರಿಗೆ ಎಡ್ಜಸ್ಟಲ್ಲಿ ದಪ್ಪ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿರಿ, ಈ ರೀತಿ ಇದನ್ನು ತಗೊಂಡು ಹಂಚಿನಲ್ಲಿ ಹಾಕ್ರಿ. ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಳ್ರಿ ಫಸ್ಟೇ. ನೋಡಿರಿ, ಎಷ್ಟೊತ್ತು ಕೈಯಲ್ಲಿ ಹಿಡಿದ್ರೂ ಸಹಿತ ರೊಟ್ಟಿ ಕಟ್ಟಾಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ತವಾ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ರಿ. ನೋಡಿರಿ, ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಸ್ವಲ್ಪ ನೀರಲ್ಲಿ ಬಟ್ಟೆ ಹಾಕ್ಬಿಟ್ಟು ಈ ಥರ ನೀರು ಹಚ್ಚಿರಿ. ಇನ್ನೊಂದು ನಿಮಗಿಲ್ಲಿ ಟಿಪ್ಸ್ ಏನಂತಂದರೆ, ನೀವಿಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ನೀರಾಗಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವಿಲ್ಲಿ ಖಡಕ್ಕಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಚ್ಚಿರಿ. ತುಂಬ ನೀರು ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಈ ಥರ ಬಟ್ಟೆಯಿಂದ ಅದ್ದಿಬಿಟ್ಟು ಈ ಥರ ಹಚ್ಕೊಳ್ರಿ, ಆವಾಗ ಬೇಗ ಖಡಕ್ಕಾಗುತ್ತೆ ರೊಟ್ಟಿ ನೋಡಿ. ಈಗ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಇಲ್ಲಿ ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರೊಟ್ಟಿನ ತಿರುಗಿಸಾಕ್ರಿ. ಇದು ಪೂರ್ತಿ ನೀರು ಆರೋವರೆಗೂ ಬಿಡಬಾರ್ದು. ಇನ್ನು ಮಾಯ್ಶ್ಚರೈಸ್ ಇರಬೇಕಾದ್ರೇ ನೋಡಿರಿ ಈ ಥರನ ತಿರುಗಿಸಾಕ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನಾವು ಹಚ್ಚಿದಂಥ ಎಳ್ಳು ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಹೈ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಖಡಕ್ಕಾಗಿ ಬೇಯಿಸ್ಕೊಳ್ರಿ. ನೋಡಿರಿ, ನೋಡಿ ನಾನು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ತಿರುಗಿಸಿ ಹಾಕಿದ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ನಾನು ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂಥೇಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ ಮಧ್ಯದಲ್ಲಿ. ಆವಾಗ ನಿಮಗೆ ಇದೇ ರೀತಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೋಡಿರಿ ಟಿಪ್ಸನ್ನು ಫಾಲೋ ಮಾಡಿರಿ. ಹೊಸದಾಗಿ ಕಲಿಯೋರು ಯಾರ್ಯಾರು ಇದ್ದೀರೋ ನೋಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನೋಡಿ. ನಾನು ಎಳ್ಳನ್ನು ಪ್ರೆಸ್ ಹಾಕಿದೆ, ಅದಕ್ಕೆ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಹಿಟ್ಟು ಪ್ರೆಸ್ ಮಾಡ್ಕೊಂಬಿಟ್ಟು ಕೆಳಗಡೆ ಹಿಟ್ಟು ಹಾಕ್ರಿ. ಚೆನ್ನಾಗಿ ಹಿಟ್ಟು ಹಾಕಬೇಕು.
ಹಿಟ್ಟು ಹಾಕಿನೇ ಲಟ್ಟಿಸ್ಬೇಕು, ಇಲ್ಲಾಂದರೆ ರೊಟ್ಟಿ ತಿರುಗೋದಿಲ್ಲ ನೋಡಿರಿ. ಈಸಿಯಾಗಿ ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ತೀರೋ ಅದೇ ರೀತಿ ಲಟ್ಟಿಸ್ಕೊಳ್ರಿ. ಸ್ವಲ್ಪ ದೊಡ್ಡದಾದಮೇಲೆ ಎಡ್ಜಸ್ಸನ್ನು ಲಟ್ಟಿಸ್ರಿ, ಆವಾಗ ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ರೊಟ್ಟಿ ಬರುತ್ತೆ. ಇಲ್ಲಾಂದರೆ ದಪ್ಪ ತೆಳಗೆ ಆಗೋದಿಲ್ಲ ನೋಡಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಸಂಕ್ರಾಂತಿ ಸ್ಪೆಷಲ್ ಮಸಾಲ ಹಪ್ಪಳದಂತಿರುವಂತಹ ಜೋಳದ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿರಿ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಮತ್ತೆ ಇದನ್ನು ಬೇಯಿಸ್ತಾ ಇದ್ದೀನಿ. ನೀವು ರೊಟ್ಟಿ ಹಾಕಬೇಕಾದ್ರೆ ಒಂದು ಲಕ್ಷ್ಯ ಇರಲಿ, ಏನಂದರೆ ತವ ಮಾತ್ರ ಚೆನ್ನಾಗಿ ಬಿಸಿ ಇರಬೇಕು. ತವ ಚೆನ್ನಾಗಿ ಬಿಸಿ ಆಗಲಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಎಷ್ಟು ತವ ದೊಡ್ಡದಿದೆಯೋ ಅಷ್ಟು ದೊಡ್ಡ ರೊಟ್ಟಿನ ನಾನು ಇವತ್ತಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಅಭ್ಯಾಸ ಇಲ್ಲ ಅಂದರೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಬೋದು. ನಾವಿಲ್ಲಿ ಆರ್ಡ್ರ್ ಬರ್ತಿರೋದ್ರಿಂದ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ. ಯಾಕಂದರೆ ಆರ್ಡ್ರ್ ಕೊಡಬೇಕಾದ್ರೆ ರೊಟ್ಟಿ ಸ್ವಲ್ಪ ದೊಡ್ಡದಿರಬೇಕು, ಚೆನ್ನಾಗಿರುತ್ತೆ ಆವಾಗ. ಅಂದರೆ ಆರ್ಡ್ರ್ ಚೆನ್ನಾಗಿ ಬರುತ್ತೆ ನೋಡಿರಿ. ನಾವು ಸಣ್ಣದಾಗಿ ಮಾಡಿದ್ರೆ ಅಷ್ಟು ಇದಿರಲ್ಲ. ತೊಗೊಂಡವ್ರಿಗೂ ಕೂಡ ಅವ್ರಿಗೆ ಬೆನಿಫಿಟ್ಸ್ ಇರಬೇಕು, ದುಡ್ಡು ಖರ್ಚು ಮಾಡಿ ತೊಗೊಂಡಿದ್ದಕ್ಕೂ ಸಹಿತ ಒಳ್ಳೆ ವರ್ತ್ ಅನ್ನಿಸ್ಬೇಕು ನೋಡಿ. ಈಗ ನಾನು ರೊಟ್ಟಿನ ಎಲ್ಲ ತಿರುಗಿಸಿ ಹಾಕಿದ್ದೀನಲ್ವ, ಸ್ವಲ್ಪ ಇದನ್ನು ತಿರುಗಿಸಿ ಹಾಕಿದ್ಮೇಲೆ ಒಂದು ನಿಮಿಷ ಹೈ ಫ್ಲೇಮ್ ಇಟ್ಟು ಆಮೇಲೆ ಲೋ ಫ್ಲೇಮ್ ಇಟ್ಬೇಡ್ರಿ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಬೇಯಿಸಿದರೆ ರೊಟ್ಟಿ ಖಡಕ್ಕಾಗುತ್ತೆ. ನೀವು ಹೈ ಫ್ಲೇಮ್ ಇಟ್ಕೊಂಡೆ ಬೇಯಿಸಿದರೆ ರೊಟ್ಟಿ ಹೊತ್ತೋಗುತ್ತೆ, ಆಮೇಲೆ ಸಾಫ್ಟ್ ಆಗುತ್ತೆ. ನಿಮಗೆ ಖಡಕ್ಕಾಗಿ ಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಬೇಕು ನೋಡಿರಿ. ಆವಾಗ ಚೆನ್ನಾಗಿ ಖಡಕ್ಕಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ರೊಟ್ಟಿ ನೋಡಿರಿ. ತಿನ್ನೋರಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಜಾಸ್ತಿ ದಿನ ನೀವು ಇದನ್ನು ಸ್ಟೋರ್ ಮಾಡ್ಬೋದು. 2 ರಿಂದ 3 ತಿಂಗಳಿಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ನೋಡಿರಿ. ಚೆನ್ನಾಗಿ ನೀವು ಸ್ಟೋರ್ ಮಾಡಿಕೊಂಡು ನೀವೇನಾದರೂ ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ರೊಟ್ಟಿ ಬೇಯೋದ್ರಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ಹೀಗೆ ಮಾಡ್ತಾ ಹೋಗ್ರಿ ನೋಡಿರಿ. ತುಂಬ ನೀವು ನೋಡಿರಿ 1 ಗಂಟೆಲೇ 100, 200, 300 ರೊಟ್ಟಿನೂ ಮಾಡ್ಬೋದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇದು ಲೋ ಫ್ಲೇಮ್ ಇಟ್ಟಿದ್ದೀನಿ, ಚೆನ್ನಾಗಿ ಬೆಂದಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ. ನಿಮಗೆ ಈ ತರಹ ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ಬಟ್ಟೆ ತೊಗೊಂಡು ಪ್ರೆಸ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈ ರೀತಿನೂ ಹಾಕಿ ನೀವು ಹಗಲೆಲ್ಲ ತಿರುಗಿಸಿ ಹಾಕಿ ಬೇಯಿಸೋದ್ರಿಂದ ನೋಡಿರಿ ಖಡಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗಂತ ಹೊತ್ಸೋಕೆ ಹೋಗಬೇಡ್ರಿ. ಲೋ ಫ್ಲೇಮ್ ಇಟ್ಟು ಇದನ್ನು ಸ್ವಲ್ಪ ಈ ಥರ ತಿರುಗಿಸಿ ಬೇಯಿಸ್ರಿ, ಆವಾಗ ಚೆನ್ನಾಗಿ ಖಡಕ್ಕಾಗುತ್ತೆ ನೋಡಿರಿ. ಈಗ 2 ರೊಟ್ಟಿನೂ ಪರ್ಫೆಕ್ಟಾಗಿ ಬೆಂದಿದೆ. ಎಲ್ಲೆಲ್ಲಿ ಬೆಂದಿಲ್ವೋ ಅಲ್ಲೆಲ್ಲಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ತಾ ಬೇಯಿಸ್ರಿ ನೋಡಿರಿ. ಸೂಪರಾದಂತಹ ಎಳ್ಳು ಹಚ್ಚಿದಂಥ ಮಸಾಲೆ ರೊಟ್ಟಿ ರೆಡಿ ಆಯಿತು. ಇವಾಗ ನಿಮ್ಮ ಜೊತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೇನ್ ರೊಟ್ಟಿನ ತೋರಿಸ್ತಾ ಇದ್ದೀನಿ, ಅಂದರೆ ಎಳ್ಳು ಹಚ್ಚಲಾರ್ದೇ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಹಾಗೇ ಹಿಟ್ಟನ್ನು ನೋಡಿರಿ ಈ ರೀತಿ ತೊಗೊಂಡು ಮೊದಲು ನಾವು ಯಾವ ರೀತಿ ಲಟ್ಟಿಸ್ಕೊಂಡ್ವೋ ಹಾಗೇನೂ ಮಾಡ್ಕೋಬೋದು. ನಿಮಗೆ ಎಳ್ಳು ತಿನ್ನದೇ ಇದ್ದವ್ರಿಗೆ ಈ ರೀತಿನೂ ಮಾಡಿಕೊಡ್ಬೋದು. ಕೆಲವೊಬ್ಬರು ಎಳ್ಳು ತಿಂತೇ ಇರೋದಿಲ್ಲ, ಪ್ರೆಗ್ನೆನ್ಸಿಲಿ ಅಲ್ಲಿ ಆ ಥರ ಇದ್ದಾಗ ಅವರಿಗೆ ಈ ಥರ ಪ್ಲೇನಾಗಿ ರೊಟ್ಟಿನ ಮಾಡಿಕೊಳ್ರಿ. ನಿಮಗೆ ಯಾರಿಗಾದರೂ ರೊಟ್ಟಿ ಆರ್ಡ್ರ್ ಬೇಕು ಅಂದರೆ ಫ್ರೆಂಡ್ಸ್ ನೀವು ನಮಗೆ ಕಮೆಂಟ್ ಮಾಡ್ಬೋದು, ನಾವು ನಿಮಗೆ ರೊಟ್ಟಿ ಕಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನೋಡಿರಿ. ನಿಮಗೆ ಬೇಕು ಅಂದರೆ ರೊಟ್ಟಿ ಆರ್ಡ್ರ್ ಮಾಡಿರಿ ನೋಡಿ, ಸೂಪರಾಗಿರುತ್ತೆ. ನಾವು ಮಾಡುವಂತಹ ರೊಟ್ಟಿಯಲ್ಲಿ ನಾವು ಕೇವಲ ಜೋಳನ ಮಾತ್ರ ಬಳಸ್ತೀವಿ, ಜೋಳದ ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋದಿಲ್ಲ. ಪಕ್ಕಾ ಬಿಳಿ ಜೋಳದ, ನಮ್ಮ ಉತ್ತರ ಕರ್ನಾಟಕದ ಪಕ್ಕಾ ಬಿಳಿ ಜೋಳದ ರೊಟ್ಟಿನ ನಾವು ಮಾಡ್ತೀವಿ ನೋಡಿರಿ. ಕೆಲವೊಬ್ಬರು ಅಕ್ಕಿ ರೊಟ್ಟಿನ ಹಾಕ್ತಾರೆ, ಅಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ರೊಟ್ಟಿ ತುಂಬ ಬಿಳುವಾಗಿರುತ್ತೆ, ಆಮೇಲೆ ಅಕ್ಕಿ ಟೇಸ್ಟ್ ಬರ್ತಾ ಇರುತ್ತೆ ನೋಡಿರಿ. ನೀವು ಏನಾದರೂ ಬೇಕು ಅಂದರೆ ಆರ್ಡ್ರ್ ಮಾಡ್ಕೋಬೋದು ನೋಡಿರಿ. ಸಂಕ್ರಾಂತಿ ಸ್ಪೆಷಲ್ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಡೆ ಎಲ್ಲರ ಕಡೆನೂ ಒಂದೊಂದು ಮಾಡ್ತಾ ಇರ್ತಾರೆ. ನಮ್ಮ ಕಡೆ ಜೋಳದ ರೊಟ್ಟಿ, ಶೇಂಗಾ ಹೋಳಿಗೆ ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ನಿಮಗೆ ಶೇಂಗಾ ಹೋಳಿಗೆ ಏನಾದರೂ ಮಾಡೋ ವಿಡಿಯೋ ಬೇಕಂದರೆ ಎಲ್ಲದನ್ನು ನಾನು ನಮ್ಮ ವಿಡಿಯೋದಲ್ಲಿ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು ನೋಡಿರಿ. ಈ ರೀತಿ ಲಟ್ಟಿಸ್ಕೊಡ್ರಿ, ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿರಿ. ನಾನು ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂದರೆ ಕೆಳಗಿರುವಂತಹ ಕೈ ಸಹಿತ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ.
ನೀವು ಹೀಗೆ ಹಿಡ್ಕೊಂಡ್ರೂ ಸಹಿತ ಕಟ್ಟಾಗೋದಿಲ್ಲ ನೋಡ್ರಿ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನು ಹೇಳುವಂಥ ಎಲ್ಲ ಮೆಥಡನ್ನು ಫಾಲೋ ಮಾಡಿರಿ. ಆಮೇಲೆ ಜಿಗಿಟ್ ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ನೀವು ಇದನ್ನು ಜಿಗಿಟ್ ಹಾಕ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಈ ಥರ ಕಟ್ಟಾಗುತ್ತೆ ನೋಡಿರಿ. ಆಮೇಲೆ ಹಂಚು ಕೂಡ ಚೆನ್ನಾಗಿ ಕಾಯಿಸಿದ ಮೇಲೇ ರೊಟ್ಟಿನ ಹಾಕಿರಿ, ಇಲ್ಲಾಂದರೆ ರೊಟ್ಟಿ ಕಟ್ಟಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಖಡಕ್ಕಾಗಿ ರೊಟ್ಟಿ ಮಾಡಬೇಕು ಅಂದವರು ನೀರನ್ನು ತುಂಬ ಹಚ್ಚಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪನೇ ಬಟ್ಟೆ ಅದ್ಬಿಟ್ಟು ಈ ಥರ ಹಚ್ಕೋಬೇಕು. ಈಗ ಇದನ್ನು ತಿರುಗಿಸಾಕ್ರಿ. ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕದಾಗಿ ಗುಳ್ಳೆ ಹೇಳ್ತಾ ಇದೆಯಲ್ಲ, ಆ ಥರ ಬಬಲ್ಸ್ ಬಂದ ತಕ್ಷಣ ತಿರುಗಿಸಾಕ್ರಿ, ಇಲ್ಲಾಂದರೆ ರೊಟ್ಟಿ ಹೊತ್ತು ಹೋಗ್ಬಿಡುತ್ತೆ. ನಾನು ನಿಮ್ಮ ಜೊತೆ ಯಾವುದಾದ್ರೂ ಒಂದು ಕರೆಕ್ಟಾಗಿ ಬಂದಿರೋಂಥ ಕ್ಲಿಪ್ಪನ್ನು ಶೇರ್ ಮಾಡ್ಬೋದು ವಿಡಿಯೋ ಮಾಡಿ, ಬಟ್ ನಿಮಗೆ ಹೊಸದಾಗಿ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು. ನೋಡಿರಿ, ಈಗ ಇದನ್ನು ತಿರುಗಿಸಾಕಿ ಲೋ ಫ್ಲೇಮ್ ಇಟ್ಟು ಬಿಟ್ಬಿಡಿ. ಇಲ್ಲ ಅಂದರೆ ಈ ಥರ ನೋಡಿರಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ತಾ ಹೋಗ್ರಿ, ಸೂಪರಾಗಿ ಪಳ್ಳಾಗಿ ಬರುತ್ತೆ ರೊಟ್ಟಿ. ಸ್ವಲ್ಪ ಕೂಡ ಕಡಕ್ ಅನ್ಸೋದು, ತಿನ್ನೋಕ್ಕೆ ಗಟ್ಟಿ ಅನಿಸಲ್ಲ ನೋಡಿರಿ. ನೋಡಿರಿ, ಎಲ್ಲೆಲ್ಲಿ ಬೆಂದಿಲ್ವೋ ಅಲ್ಲೆಲ್ಲಿ ಈ ಥರ ಚೆನ್ನಾಗಿ ನೀವು ಇದನ್ನು ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ರಿ. ಅಭ್ಯಾಸ ಇಲ್ಲದೆ ಇರೋರಿಗೆ ನಾನಿಲ್ಲಿ ಈ ಥರ ಮಾಡಿರಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಸೂಪರ್ ಆದಂತಹ ರೊಟ್ಟಿಗಳು ಎಲ್ಲದು ಪರ್ಫೆಕ್ಟಾಗಿ ರೆಡಿ ಆಗ್ತಾಯಿದೆ. ಇದೇ ರೀತಿ ನೀವು ಕೂಡ ಮಾಡಿಕೊಡ್ರಿ. ಎಳ್ಳು ಹಚ್ಚಿದ ರೊಟ್ಟಿ ಆದರೂ ಮಾಡ್ಬೋದು, ಅಥವಾ ಇದೇ ರೀತಿ ಪ್ಲೇನ್ ಆಗಿನೂ ರೊಟ್ಟಿ ಮಾಡ್ಬೋದು. ನೋಡಿರಿ, ಎಷ್ಟು ಹಂಚು ದೊಡ್ಡದಿದೆಯೋ ಅಷ್ಟು ದೊಡ್ಡದು ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ. ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನಿಮಗೇನೆಂದರೆ, ಒಂದು ರೊಟ್ಟಿ ಬೇಯಿಸಿದ ಮೇಲೆ ಸ್ವಲ್ಪ ಹಿಟ್ಟೆಲ್ಲ ಹತ್ತಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಬಿಟ್ಟು ನೆಕ್ಸ್ಟ್ ಮಾಡಿದಂಥ ರೊಟ್ಟಿನ ಹಾಕ್ರಿ. ನೋಡಿರಿ, ಇದು ಕೂಡ ಅಷ್ಟೇ ತುಂಬ ತೆಳುವಾಗಿ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು. ಇದೇ ರೀತಿ ನೀವೆಲ್ಲ ರೊಟ್ಟಿನೂ ಮಾಡ್ತಾ ಹೋಗ್ರಿ, ನಿಮಗೆ ಈಸಿ ಆಗುತ್ತೆ, ನೀವೇ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋತೀರ ನೋಡಿ. ಕಲರ್ ಕೂಡ ನೋಡಿರಿ, ನಾವು ಅರಿಶಿನ ಪುಡಿ ಅದೆಲ್ಲ ಹಾಕಿರೋದ್ರಿಂದ, ಮಸಾಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಕಲರ್, ನೋಡ್ತಾ ಇರ್ಬೋದು. ಸೂಪರಾಗಿರುತ್ತೆ, ನೋಡೋಕೆ ಎಷ್ಟು ಚೆನ್ನಾಗಿದೆನೋ ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು. ಈಗ ನೋಡಿರಿ, ಚೆನ್ನಾಗಿ ಈ ಥರ ಸ್ವಲ್ಪ ನೀರಿನ ಬಟ್ಟೆಯಿಂದ ಅದ್ದಿ, ತುಂಬ ನೀರು ಮಾಡೋಕ್ಕೆ ಹೋಗ್ಬೇಡ್ರಿ, ಕೈಯಿಂದ ಸ್ವಲ್ಪ ಹಿಂಡಿ ಈ ಥರ ಹಚ್ಕೊಳ್ರಿ. ಈಗ ಇಲ್ಲಿ ಇದು ಬೇಯ್ತಾ ಇದೆ, ಇದನ್ನು ತಿರುಗಿಸಾಕೋಣ. ನೋಡಿರಿ, ಹೊತ್ತೋಗೋದಿಲ್ಲ, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ಅದು ರೊಟ್ಟಿ ಬೇಯಲಿ, ನಾನು ನೆಕ್ಸ್ಟು ಇನ್ನೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ. ಹೀಗೇ ನೀವು ಒಂದು ರೊಟ್ಟಿ ಹಂಚಿನಲ್ಲಿ ಬೇಯಿಸ್ತಾನೆ ಇನ್ನೊಂದು ರೊಟ್ಟಿನ ಪರ್ಫೆಕ್ಟಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿರಿ, ಸೂಪರಾಗಿ ಬರ್ತವೆ. ಕೆಳಗೆ ಒಣ ಹಿಟ್ಟನ್ನು ಹಾಕ್ಕೊಳ್ರಿ, ಒಣ ಹಿಟ್ಟು ಹಾಕಿನೇ ಚೆನ್ನಾಗಿ ಇದನ್ನು ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ನೋಡಿರಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ನೀವು ಹೆಂಗೆ ಲಟ್ಟಿಸ್ತೀರೋ ಹಂಗೆ ಬರುತ್ತೆ, ಸ್ವಲ್ಪ ಕೂಡ ಕಟ್ಟಾಗೋದಿಲ್ಲ ನೋಡಿರಿ, ತುದಿಗಳು ಸೀಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಬೇಯಿಸ್ಬೇಕಾದ್ರೇ ಮನೆಯೆಲ್ಲ ಅದು ಪರಿಮಳ ಎಲ್ಲ ನಾವು ಹಾಕಿರುವಂತಹ ಬೆಳ್ಳುಳ್ಳಿ ಮಸಾಲ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ತುಂಬ ಥರ ಘಮ ಘಮ ಅಂತಿರುತ್ತೆ ನೋಡಿರಿ, ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ. ನೋಡಿ, ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಲಟ್ಟಿಸ್ಕೊಳ್ರಿ. ನೀವು ಯಾರಾದರೂ ಹೊಸದಾಗಿ ಕಲಿಯೋರಿದ್ದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಇಲ್ಲಾಂದರೆ ಹೆಣ್ಮಕ್ಳೇನಾದರೂ ನಿಮಗೆ ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂದವರು ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ರೊಟ್ಟಿ ಬಿಸ್ನೆಸ್ಸನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿರಿ, ನಾವು ಆಗಲೇ ತವಾದ ಮೇಲೆ ಹಾಕಿದಂಥ ರೊಟ್ಟಿ ರೆಡಿಯಾಗಿದೆ, ಬೆಂದಿದೆ. ನಾನಿಲ್ಲಿ ತಿರುಗಿಸಾಕಿ ಬೇಯಿಸ್ತಾ ಇದ್ದೀನಿ. ನೋಡಿರಿ, ಸೂಪರಾಗಿರುತ್ತೆ. ಇದನ್ನು ಕೂಡ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಹೊತ್ತು ಹಂಚಿನಲ್ಲೇ ಬಿಟ್ಟುಬಿಡ್ರಿ, ತವಾದಲ್ಲೇ ಖಡಕ್ಕಾಗುತ್ತೆ. ನೋಡಿ, ಸ್ವಲ್ಪ ಇದನ್ನು ಕೂಡ ನೀವು ಬೇಕು ಅಂದರೆ ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ತಾ ಖಡಕ್ಕಾಗಿ ಬೇಯಿಸ್ಬೋದು. ನೋಡ್ರಿ, ಇಲ್ಲಿ ರೊಟ್ಟಿಗಳು ಇವೆರಡು ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಒಂದು ಸೇರಿನ ಹಿಟ್ಟಿನ ರೊಟ್ಟಿನ ರೆಡಿ ಮಾಡಿ ತೊಗೊಂಬರ್ತೀನಿ. ನೋಡಿರಿ, ಇಲ್ಲಿ ಒಂದು ಸೇರಿನಲ್ಲಿ ನನಗೆ 18 ರೊಟ್ಟಿ ಆಗಿದೆ.
18ರಿಂದ 17 ರೊಟ್ಟಿ ಆಗಿದೆ. ನಾನಿಲ್ಲಿ ನೋಡಿರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ಸೂಪರ್ ಆಗಿದೆ, ಹಪ್ಪಳದ ಥರ ಇದೆ ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಬೇಕು ಅಂದರೆ ಇವಾಗಲೇ ಆರ್ಡ್ರ್ ಮಾಡಿರಿ. ಈ ವಿಡಿಯೋ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಇದೇ ರೀತಿ ಒಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿರಿ ಸೂಪರ್ ಆಗಿದೆ. ಎಳ್ಳು ಹಚ್ಚಿದ್ದು ಚೆನ್ನಾಗಿದೆ, ಹಚ್ಚದೇ ಇರೋದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲದು ಪ್ರತಿಯೊಂದು ಪರ್ಫೆಕ್ಟಾಗಿ ಬಂದಿದೆ, ತುಂಬ ಖಡಕ್ಕಾಗಿದೆ. ಇದೇ ರೀತಿ ಮಾಡಿಕೊಂಡು ನೀವು 2ರಿಂದ 3-4 ತಿಂಗಳು ಇದನ್ನು ಸ್ಟೋರ್ ಮಾಡಿದರೆ ಕೆಡೋದಿಲ್ಲ. ನೋಡಿರಿ, ನೀವು ಪಲ್ಯ ಎಲ್ಲದ್ರ ಜೊತೆನೂ ಕಾಳು ಪಲ್ಯ ಜೊತೆ ತಿನ್ಬೋದು, ಇಲ್ಲಾಂದರೆ ಹಾಗೇನಾದರೂ ಇದನ್ನು ತಿನ್ಬೋದು. ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಎಳ್ಳು ಹಚ್ಚಿದಕ್ಕಂತೂ ತುಂಬ ಸೂಪರ್ ಟೇಸ್ಟ್ ಆಗಿದೆ. ನೋಡಿರಿ, ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ನೋಡಿರಿ, ಖಂಡಿತ ಎಲ್ಲರಿಗೂ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.